ಕೋಲ್ ಜೇನು ನನ್ನ ಕೋಲಿಗೆ ಶಿಫ್ಟ್ ಆಗಿದೆ. ಈ ಕೋಲ್ ಜೇನನ್ನು ನಾನು ತಗೊಂಡೋಗಿ ಶಿಫ್ಟ್ ಮಾಡ್ತಾ ಇದ್ದೇನೆ. ಇಲ್ಲಿಂದ ಈ ಹಾಲ್ ಒಳಗಡೆ ಇತ್ತು. ನಾಳೆ ಯಕ್ಷಗಾನ ಇದೆ, ಹಾಗೆ ಕಷ್ಟ ಆಗ್ತದೆ. ಇದನ್ನೀಗ ಶಿಫ್ಟ್ ಮಾಡ್ತಾ ಇದ್ದೇನೆ. ನೋಡಿ, ಇದು ಕೋಲ್ ಜೇನು ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ ನೋಡಿ. ನೋಡಿ, ಹತ್ತಿರದಿಂದ ತೋರಿಸ್ತಾ ಇದ್ದೇನೆ ನಾನು. ಇದು ಕೋಲ್ ಜೇನು. ಇದನ್ನು ಕೂಡ ಶಿಫ್ಟ್ ಮಾಡ್ಬೋದು. ಎಲ್ಲಾದರೂ ಇದ್ದರೆ ಹೇಳಿ, ನಾನು ಬರ್ತೇನೆ. ಇದನ್ನೀಗ ಶಿಫ್ಟ್ ಮಾಡಿ ನಮ್ಮ ಮನೆಗೆ ತಗೊಂಡೋಗ್ತಾ ಇದ್ದೇನೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಈ ಕೋಲ್ ಜೇನು ಇಲ್ಲಿ ಗೋಡೆಯಲ್ಲಿ, ಅಂದರೆ ಟಾಯ್ಲೆಟ್ನ ಗೋಡೆಯಲ್ಲಿ ಇದೆ. ಅದು ಈ ಥರನೇ ಬಂದು ಗೂಡು ಕಟ್ಟೋದು. ಈಗ ಅದನ್ನು ತೆಗೆದು ನಾನು ಒಂದು ಕೋಲಿಗೆ ಶಿಫ್ಟ್ ಮಾಡ್ತಾ ಇದ್ದೇನೆ. ಆ ಕೋಲಿಗೆ, ಯಾಕೆಂದರೆ ಇದು ಕೋಲ್ ಜೇನು, ಕೋಲಲ್ಲಿ ಒಂಥರ ಈ ಥರ ಏರಿ ಕಟ್ಟಿ ಅದು ಕೂತ್ಕೊಳ್ಳುತ್ತದೆ. ಅದನ್ನೀಗ ತೆಗೆದು ಗೋಡೆಯಿಂದ ತೆಗೆದು ಇದಕ್ಕೆ ಕೋಲಿಗೆ ಶಿಫ್ಟ್ ಮಾಡ್ತಾ ಇದ್ದೇನೆ. ನೋಡಿ ಹೇಗೆ ಶಿಫ್ಟ್ ಮಾಡ್ತಾ ಇದ್ದೇನೆ. ಅಲ್ಲಿ ಶಿಫ್ಟ್ ಮಾಡಿ ಅದನ್ನು ಇವತ್ತು ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಿಂದ ಬೇರೆ ಜಾಗಕ್ಕೆ ತೊಗೊಂಡೋಗ್ಬೇಕು. ಇಲ್ಲಾಂದರೆ ಮುಂದೆ ನಾವು ಹೊಗೆ ಹಾಕಿ ಬೆಂಕಿ ಹಾಕಿ ಓಡಿಸ್ಬೇಕು. ಯಾಕಂದರೆ ಜೇನನ್ನು ಯಾವತ್ತೂ ಬೆಂಕಿ ಹಾಕಿ ಓಡಿಸ್ಬಾರ್ದು. ಹೊಗೆ ಹಾಕಿ ಆದರೂ ಓಡಿಸ್ಬೋದು, ಬೆಂಕಿ ಹಾಕಿ ಸುಡಬಾರ್ದು. ಯಾಕೆಂದರೆ ಪರಾಗಸ್ಪರ್ಶಕ್ಕೆ ಮೂಲ ಕಾರಣ ಇದು ಜೇನು. ಹಾಗಾಗಿ ಅದನ್ನು ಬೆಂಕಿ ಹಾಕಿ ಸುಡಬಾರ್ದು. ಹಾಗೆ ಅದಕ್ಕೋಸ್ಕರ ಮೆಲ್ಲ ಅದನ್ನು ಶಿಫ್ಟ್ ಮಾಡ್ತಾ ಇದ್ದೇನೆ. ಕೋಲಿಗೆ ಶಿಫ್ಟ್ ಮಾಡಿ ಅದನ್ನು ನಾನು ತಗೊಂಡೋಗಿ ನನ್ನ ಮನೆಯಲ್ಲಿ ಇಡ್ತೇನೆ. ಸೊ ಅದರಲ್ಲೂ ಕೂಡ ತುಪ್ಪ ಸಿಗ್ತದೆ, ಸ್ವಲ್ಪ ಆದರೆ ತೆಳುವಾದ ಸ್ವಲ್ಪ ತುಪ್ಪ ಸಿಗ್ತದೆ. ನೋಡು, ಇದನ್ನೀಗ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ ನಾನು. ತಗೊಂಡೋಗಿ ಬೇರೆ ಕಡೆ ಶಿಫ್ಟ್ ಮಾಡುವ ಅಂತೇಳಿ. ನಾಳೆ ಇಲ್ಲಿ ಯಕ್ಷಗಾನ ಇರೋದ್ರಿಂದ ಇಲ್ಲೆಲ್ಲ ಬರ್ತಾರೆ ಹೋಗ್ತಾರೆ. ಈ ಹಾಲ್ನ ಟಾಯ್ಲೆಟಲ್ಲಿ ಮೇಲ್ಗಡೆ ಗೋಡೆಯಲ್ಲಿ ಕಟ್ಟಿದೆ. ಹಾಗೆ ಶಿಫ್ಟ್ ಮಾಡುವಂಥ ಕಾರ್ಯ ನಡೀತಾ ಇದೆ. ನೋಡಿ, ಈಗ ಶಿಫ್ಟ್ ಮಾಡಿ ಆಯಿತು. ಈಗ ಅದನ್ನು ಯಾವ ಜಾಗದಲ್ಲಿ ಅದೇ ಜಾಗಕ್ಕೆ ಅದನ್ನು ಕಟ್ಟಬೇಕು. ಅದೆಲ್ಲ ಒಟ್ಟಾಗಬೇಕು. ಈಗ ಡೇ ಹೊತ್ತಲ್ಲಿ ಅದನ್ನು ಶಿಫ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನೈಟ್ ಹೊತ್ತಲ್ಲಿ ಇಲ್ಲಿಂದ ಶಿಫ್ಟ್ ಮಾಡಬೇಕು. ಹಾಗಾಗಿ ಎಲ್ಲಿತ್ತೋ ಅದೇ ಜಾಗದಲ್ಲಿ ಸ್ವಲ್ಪ ಕೆಳಗೆ ನಾನು ಕಟ್ತಾ ಇದ್ದೇನೆ. ಒಂದು ಕೋಲಿಗೆ ಕಟ್ತಾ ಇದ್ದೇನೆ. ಹಾಗೆ ಎಲ್ಲ ಅದರ ನೊಣಗಳು ಹೊರಗೆ ಹೋಗಿರುವಂಥದ್ದು ಎಲ್ಲ ಅಲ್ಲೆಲ್ಲ ಬಂದು ಸೇರಿಕೊಳ್ತವೆ. ಸೇರಿದ ಮೇಲೆ ಅದನ್ನು ತಗೊಂಡೋಗಿ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡೋದು. ಶಿಫ್ಟಿಂಗ್ ಕೆಲಸ ಆಯಿತು, ಕಟ್ಟಿ ಎಲ್ಲ ಆಯಿತು. ಈಗ ಅದನ್ನು ಅಲ್ಲಿ ಬಿಟ್ಟು ಹೋಗುವ. ನೋಡಿ, ಒಂದೆರಡು ದೊಡ್ಡ ದೊಡ್ಡ ಇದು ಬರ್ತಾ ಇದೆ, ಕಡಜದ ಹುಳ. ಅಲ್ಲಿ ಮೇಲೆ ಇತ್ತು, ಅದನ್ನು ಕೆಳಗೆ ನಾನು ಕಟ್ಟಿ ಆಯ್ತು. ಈಗ ಇನ್ನು ರಾತ್ರಿ ಬಂದು ಇದನ್ನು ಇಲ್ಲಿಂದ ತಗೊಂಡು ಹೋಗಬೇಕು. ಸ್ವಲ್ಪ ಚುಚ್ಚುತ್ತದೆ, ಚುಚ್ಚಿದ್ರೂ ಪರವಾಗಿಲ್ಲ. ನೋವು ಚುಚ್ಚೋದನ್ನು ಚುಚ್ಚಿಸ್ಕೋಬೇಕು, ನೋವು ಸ್ವಲ್ಪ ತಡ್ಕೋಬೇಕು. ಇದನ್ನು ಕಟ್ಟಿ ಆಯಿತು. ಇನ್ನೂ ಇದು ದೊಡ್ಡದಾಗ್ತದೆ. ಎಲ್ಲ ನೊಣಗಳು ಬಂದು ಸೇರಿದ ಮೇಲೆ ಇದನ್ನು ಇಲ್ಲಿಂದ ಶಿಫ್ಟ್ ಮಾಡುವಂಥದ್ದು. ಇಲ್ಲಿ ನಾವು ಬಾ ಏಟು ಇಲ್ಲ ಕೂಡ ಬರ್ತೇನೆ ಮಾಡಿ ಬೆಳ್ಕೊಂಡಿರೋ. ಕೋಲ್ ಜೇನು ನನ್ನ ಕೋಲಿಗೆ ಶಿಫ್ಟ್ ಆಗಿದೆ. ಈ ಕೋಲ್ ಜೇನನ್ನು ನಾನು ತಗೊಂಡೋಗಿ ಶಿಫ್ಟ್ ಮಾಡ್ತಾ ಇದ್ದೇನೆ. ಇಲ್ಲಿಂದ ಈ ಹಾಲ್ ಒಳಗಡೆ ಇತ್ತು. ನಾಳೆ ಯಕ್ಷಗಾನ ಇದೆ, ಹಾಗೆ ಕಷ್ಟ ಆಗ್ತದೆ. ಇದನ್ನೀಗ ಶಿಫ್ಟ್ ಮಾಡ್ತಾ ಇದ್ದೇನೆ. ನೋಡಿ, ಇದು ಕೋಲ್ ಜೇನು ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ ನೋಡಿ. ನೋಡಿ, ಹತ್ತಿರದಿಂದ ತೋರಿಸ್ತಾ ಇದ್ದೇನೆ ನಾನು. ಇದು ಕೋಲ್ ಜೇನು. ಇದನ್ನು ಕೂಡ ಶಿಫ್ಟ್ ಮಾಡ್ಬೋದು. ಎಲ್ಲಾದರೂ ಇದ್ದರೆ ಹೇಳಿ, ನಾನು ಬರ್ತೇನೆ. ಇದನ್ನೀಗ ಶಿಫ್ಟ್ ಮಾಡಿ ನಮ್ಮ ಮನೆಗೆ ತಗೊಂಡೋಗ್ತಾ ಇದ್ದೇನೆ.